ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ RSI ಇಂಡಿಕೇಟರ್ನ ಕಂಪ್ಲೀಟ್ ಅನಾಲಿಸಿಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ವಿತ್ ಕೀ ರೇಷಿಯೋ ಹಾಗೂ ಪೆಗ್ ರೇಷಿಯೋ ಹಾಗೂ ಪುಟ್ ಕಾಲ್ ರೇಷಿಯೋನ ಕಂಪ್ಲೀಟ್ ಅನಾಲಿಸಿಸ್ ನೋಡಿದ್ವಿ. ಈ ಮೂರು ವೀಡಿಯೋಸ್ ವಾಚ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರುದೇ ಮೂರು ವೀಡಿಯೋಸ್ನ ವಾಚ್ ಮಾಡಿ. ಇಂದಿನ ವಿಡಿಯೋದಲ್ಲಿ MACD ಇಂಡಿಕೇಟರ್ನ ಕಂಪ್ಲೀಟ್ ಅನಾಲಿಸಿಸ್ ನೋಡೋಣ ಬನ್ನಿ. MACD 12-26-9 ಅಂತಲೂ ಅಂತಾರೆ. MACD ಇಂಡಿಕೇಟರ್ನ ಫುಲ್ ಫಾರ್ಮ್ ಬಂದು ಮೂವಿಂಗ್ ಆವ್ರೇಜ್, ಕನ್ವರ್ಜೆನ್ಸ್ ಹಾಗೂ ಡೈವರ್ಜೆನ್ಸ್. MACD ಒಂದು ಡೈರೆಕ್ಷನಲ್ ಟೆಕ್ನಿಕಲ್ ಇಂಡಿಕೇಟರ್. ಒಂದು ಕಂಪ್ನಿಯ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಹಾಗೂ ಸೈಡ್ ವೇಸ್ನ ತಿಳ್ಕೊಳಕ್ಕೆ MACD ಇಂಡಿಕೇಟರ್ನ ಬಳಸ್ತಾರೆ. MACD ಇಂಡಿಕೇಟರ್ನಲ್ಲಿ ಮೊದಲನೇದಾಗಿ ಮೂರು ಭಾಗ. ಮೊದಲನೇದಾಗಿ MACD ಲೈನ್, ಎರಡನೇದಾಗಿ ಸಿಗ್ನಲ್ ಲೈನ್, ಮೂರನೇದಾಗಿ ಹಿಸ್ಟೋಗ್ರಾಮ್ಸ್. MACD ಲೈನ್ ಅಂದರೆ ಒಂದು 12 EMA ಹಾಗೂ 26 EMAನ ಡಿಫ್ರೆನ್ಸ್. ಅಂದರೆ 12 EMA ಅಂದರೆ 12 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಹಾಗೂ 26 EMA ಅಂದರೆ 26 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ನ ಡಿಫ್ರೆನ್ಸ್ನ ಲೈನ್ MACD ಲೈನ್. ಇದು ಯಾವಾಗಲೂ ಬ್ಲೂ ಕಲರಲ್ಲಿ ಇರುತ್ತೆ. ಎರಡನೇದಾಗಿ ಸಿಗ್ನಲ್ ಲೈನ್. ಸಿಗ್ನಲ್ ಲೈನ್ ಅಂದರೆ ಒಂದು 9 EMAನ ಸಿಗ್ನಲ್ ಲೈನ್. 9 EMA ಅಂದರೆ 9 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ನ ಲೈನ್. ಇದು ರೆಡ್ ಕಲರಲ್ಲಿರುತ್ತೆ. ಇದನ್ನ ಸಿಗ್ನಲ್ ಲೈನ್ ಅಂತಾರೆ. ಹಿಸ್ಟೋಗ್ರಾಮ್ಸ್ ಅಂದರೆ MACD ಲೈನ್ ಹಾಗೂ ಸಿಗ್ನಲ್ ಲೈನ್ನ ಎರಡು ಲೈನ್ನ ಡಿಫ್ರೆನ್ಸ್ನ ಒಂದು ಬಾರ್ ಆಗಿ ಹಿಸ್ಟೋಗ್ರಾಮ್ಸ್ ಗ್ರಾಫಿಕಲ್ ಆಗಿ ತೋರಿಸ್ತಾರೆ. ಇದನ್ನ ಹಿಸ್ಟೋಗ್ರಾಮ್ಸ್ ಅಂತಾರೆ. ಹೌ ಟು ಯೂಸ್ MACD ಇಂಡಿಕೇಟರ್. MACD ಇಂಡಿಕೇಟರ್ನ ಯೂಸ್ ಮಾಡಿ ಮೂರು ಟ್ರೆಂಡ್ನ ತಿಳ್ಕೊತಾರೆ. ಒಂದು ಬುಲಿಶ್ ಸಿಗ್ನಲ್, ಎರಡನೇದು ಬಿಯರಿಶ್ ಸಿಗ್ನಲ್, ಮೂರನೇದು ಝೀರೋ ಸಿಗ್ನಲ್. ಬುಲಿಶ್ ಸಿಗ್ನಲ್ ಅಂದರೆ ಯಾವಾಗ MACD ಲೈನ್ 26-12 EMA ಲೈನ್ ಅಥವಾ ಬ್ಲೂ ಕಲರ್ ಲೈನ್ ಯಾವಾಗ ಸಿಗ್ನಲ್ ಲೈನ್ ಆದ 9 EMA ಅಂದರೆ ರೆಡ್ ಲೈನ್ನ ಅಪ್ ಟ್ರೆಂಡ್ನಲ್ಲಿ ಕ್ರಾಸ್ ಮಾಡುತ್ತೆ, ಅದನ್ನ ಬುಲಿಶ್ ಸೈನ್ ಅಂತಾರೆ. ಬಿಯರಿಶ್ ಸೈನ್ ಅಂದರೆ ಯಾವಾಗ MACD ಲೈನ್ ಬ್ಲೂ ಲೈನ್ 26-12 ಲೈನ್ ಸಿಗ್ನಲ್ ಲೈನ್ ಆದ 9 EMA ಲೈನ್ನ ಡೌನ್ ಟ್ರೆಂಡಲ್ಲಿ ಯಾವಾಗ ಬ್ರೀಚ್ ಮಾಡುತ್ತೆ ಅಥವಾ ಕ್ರಾಸ್ ಮಾಡುತ್ತೆ, ಅದನ್ನ ಬಿಯರಿಶ್ ಟ್ರೆಂಡ್ ಅಂತಾರೆ. ಝೀರೋ ಸಿಗ್ನಲ್ ಅಂದರೆ ಹಿಸ್ಟೋಗ್ರಾಮ್ಸ್ನ ಝೀರೋ ಲೈನ್ನಲ್ಲಿ ಯಾವಾಗ MACD ಲೈನ್ ಝೀರೋನ ಡೌನ್ ಟ್ರೆಂಡಲ್ಲಿ ಬ್ರೀಚ್ ಮಾಡುತ್ತೋ ಅದನ್ನ ಮಾರ್ಕೆಟ್ ಡೈರೆಕ್ಷನ್ ಡೌನ್ ಟ್ರೆಂಡ್ ಅಂತೀವಿ. ಯಾವಾಗ MACD ಲೈನ್ ಝೀರೋದಿಂದ ಮೇಲೆ ಕ್ರಾಸ್ ಮಾಡುತ್ತೆ ಅದನ್ನ ಮಾರ್ಕೆಟ್ ಡೈರೆಕ್ಷನ್ ಅಪ್ ಟ್ರೆಂಡ್ ಅಂತೀವಿ. ಇಲ್ಲಿ ನೋಡಿ MACDನ ಡಯಾಗ್ರಾಮ್ ಹಾಕಿದ್ದೀನಿ. ಇಲ್ಲಿ ಬಾರ್ಸ್ ಥರ ಇದೆಯಲ್ಲ, ಇದನ್ನ ಹಿಸ್ಟೋಗ್ರಾಮ್ಸ್ ಅಂತಾರೆ. ಇಲ್ಲಿ ಇದೆಯಲ್ಲ ಬ್ಲೂ ಲೈನ್ನ MACD ಲೈನ್ 12 ಅಥವಾ 26 ಡಿಫ್ರೆನ್ಸ್ ಲೈನ್ ಅಂತೀವಿ. ರೆಡ್ ಕಲರ್ ಇದೆಯಲ್ಲ, ಇದು ಸಿಗ್ನಲ್ ಲೈನ್ 9 EMA ಲೈನ್ ಅಂತೀವಿ. ಯಾವಾಗ MACD ಲೈನ್ ಬ್ಲೂ ಲೈನ್ನ ರೆಡ್ ಕಲರ್ ಮೇಲೆ ಕ್ರಾಸ್ ಮಾಡುತ್ತೆ ಇದನ್ನ ಬುಲಿಶ್ ಟ್ರೆಂಡ್. ಯಾವಾಗ MACD ಲೈನ್ ಬ್ಲೂ ಲೈನ್ ರೆಡ್ ಲೈನ್ನ ಡೌನ್ ಟ್ರೆಂಡಲ್ಲಿ ಕ್ರಾಸ್ ಮಾಡುತ್ತೆ ಇದು ಬಿಯರಿಶ್ ಟ್ರೆಂಡ್. ಹೌ ಟು ಆ್ಯಡ್ MACD ಇಂಡಿಕೇಟರ್ ಟು ಚಾರ್ಟ್. ಅಂದರೆ MACD ಇಂಡಿಕೇಟರ್ನ ಚಾರ್ಟಿಗೆ ಹೆಂಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು TCSನ 1 ಇಯರ್ ಟೈಮ್ ಫ್ರೇಮ್ನ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಪ್ಯಾಟ್ರನ್ನ ಓಪನ್ ಮಾಡಿದ್ದೀನಿ. 1D ಟೈಮ್ ಫ್ರೇಮ್ ಹಾಕಿದ್ದೀನಿ. ಅಂದರೆ ಒಂದು ಕ್ಯಾಂಡಲ್ನ ಕ್ಲೋಸಿಂಗ್ 1D. ಇಲ್ಲಿ ಮೇಲ್ಗಡೆ 1D ಪಕ್ಕ ವ್ಯೂ ಅಥವಾ ಸ್ಟಡೀಸ್ ಅಂತ ಇದೆ. ಸ್ಟಡೀಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸ್ಟಡೀಸ್ ಪಕ್ಕ ಸರ್ಚ್ ಅಂತ ಇದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. MACD ಅಂತ ಟೈಪ್ ಮಾಡಿ. ನೋಡಿ ಮೊದಲನೇ ಆಪ್ಷನ್ MACD ಅಂತ ಬಂದಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ MACDಯ ಸೆಟ್ಟಿಂಗ್ಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಲೋ MA ಅಂತ ಇದೆಯಲ್ಲ, ಇದರಲ್ಲಿ 12 ಅಥವಾ 26ಗೆ ಪೀರಿಯಡ್ ಸೆಟ್ ಮಾಡಿ. ಸಿಗ್ನಲ್ ಲೈನ್ನ 9 ಪೀರಿಯಡ್ಗೆ ಸೆಟ್ ಮಾಡಿ. ಕೆಳಗಡೆ ಡನ್ ಅಂತ ಇದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ TCS ಚಾರ್ಟಲ್ಲಿ MACDನ ಅಪ್ಲೈ ಮಾಡಿದ್ದೀವಿ. ಇಲ್ಲಿ ಕೆಳಗಡೆ ಇದೆಯಲ್ಲ, ಇದೇ MACD. ಮಧ್ಯದ್ದು ಝೀರೋ ಲೈನ್, ಬ್ಲೂ ಕಲರಲ್ಲಿರೋದು MACD ಲೈನ್, ರೆಡ್ ಕಲರಲ್ಲಿರೋದು ಸಿಗ್ನಲ್ ಲೈನ್. ಇಲ್ಲಿ ಮಧ್ಯ ಬಾರ್ಸ್ ಇದೆಯಲ್ಲ, ಇದು ಹಿಸ್ಟೋಗ್ರಾಮ್ಸ್ ಅಂತೀವಿ. ಯಾವಾಗ MACD ಲೈನ್ ರೆಡ್ ಲೈನ್ನ ಸಿಗ್ನಲ್ ಲೈನ್ನ ಕ್ರಾಸ್ ಮಾಡುತ್ತೆ ನೋಡಿ ಬುಲಿಶ್ ಟ್ರೆಂಡ್. ಯಾವಾಗ MACD ಲೈನ್ ಸಿಗ್ನಲ್ ಲೈನ್ನ ಕೆಳಗಡೆ ಡೌನ್ ಟ್ರೆಂಡಲ್ಲಿ ಬ್ರೀಚ್ ಮಾಡುತ್ತೋ ಇದು ಒಂದು ಬಿಯರಿಶ್ ಟ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಬರುವ ಎಲ್ಲ ವೀಡಿಯೋಸ್ನೂ ನೋಡಿ.